ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ವಿ, ಈಗ ಒಂದು ವೇಳೆ ಸಿಗಲಿಲ್ಲ ಮಾಡೋದು. ಅಯ್ಯೋ ಅಜ್ಜಿ, ಹಾಗೇನೂ ಆಗಲ್ಲ, ಸಿಕ್ಕೇ ಸಿಕ್ಕತ್ತೆ, ನೀವು ಟೆನ್ಷನ್ ತಗೋಬೇಡಿ. ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಅಲ್ಲ, ಇದು ಹೀಗಾಗ್ಬಾರ್ದಾಗಿತ್ತು. ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಇದು ಒಳ್ಳೆ ಸೂಚನೆ ಅಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಹಾರ ಸಿಕ್ತು. ಸಿಕ್ತಾ? ಅಪ್ಪ, ನನ್ಗೆ ಹೇಗೆ ಧೈರ್ಯ ಬಂದಾಗಾಯ್ತು. ಗುಂಡು Thank you everyone for your blessings and support. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಆನಂದ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದು, ಆಗ್ಲೇ ಯಾವುದೋ ಕಾಲ್ ಬರುತ್ತೆ, ಮಾತಾಡ್ಬೇಕು ಅಂತಿದ್ಯಲ್ಲ, ಮಾತಾಡ್ತೀಯಾ? ಹಾಂ, ಮಾತಾಡ್ತೀನಿ. ಯಾಕಿವತ್ತು ಒಂಥರ ಇದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಸರಿ ಬಾ, ಊಟ ಮಾಡೋಣ, ಮಕ್ಕಳು ಹಸು ಅಂತಿದ್ದಾರೆ, ಬಾ. ಸರಿ ಅಪರ್ಣ. ಏನಾನಂದ್? ಅದು ಹಾರನ ಭೂಮಿಕಾ ಕೊಳ್ಳಿಗೆ ಹಾಕಿದ್ದಾಯ್ತು. ಅಂದ್ರೆ ಹಾರ ಸಿಕ್ತಾ? ಅಯ್ಯೋ, ಹಾರ ಕೊರಳಿಗೆ ಹಾಕಿದ್ದಾಯ್ತು ಅಂತಿದ್ದೀನಿ, ಮತ್ತೆ ಸಿಕ್ತಾ ಅಂತ ಕೇಳ್ತಿದ್ಯಲ್ಲ. ಸಿಗದೆ ಇರೋದನ್ನ ಹೇಗೆ ಹಾಕಕ್ ಸಾಧ್ಯ? ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ? ಅಲ್ಲ, ಹಾರ ಅವ್ರಿಗೆ ಸಿಗೋದಕ್ಕೆ ಹೇಗೆ ಸಾಧ್ಯ? ನಾನು ಅಷ್ಟೆಲ್ಲ ಹುಡುಕಿದ್ದೀನಿ, ನನಗೆ ಸಿಕ್ತು, ಅವ್ರಿಗೆ ಹೇಗೆ ಸಿಕ್ತು? ಆನಂದ್, ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಾಗಿದೆ ಇವತ್ತು ನಿನ್ಗೆ? ಏನಿಲ್ಲ, ಬಾ ಹೋಗೋಣ. ಇಟ್ಸ್ ಓಕೆ ಅತ್ತೆ, ನೋ ಪ್ರಾಬ್ಲಮ್. ನಾನು ಮಾಮ್ಗೆ ಎಲ್ರಿಗೂ ಹೇಳ್ತೀನಿ. ಓಕೆ ಅತ್ತೆ, ಬಾಯ್. ಮಹಿ, ಪೂಜೆ ಎಲ್ಲ ಮುಗೀತಲ್ವಾ? ಬಾ ಊಟ ಮಾಡೋಣ. ಇರು, ಜೀವನ ವೆಯ್ಟ್ ಮಾಡ್ತಿರ್ತಾನೆ, ಅವನನ್ನು ಕರ್ಕೊಂಡು ಮಹಿ, ಬಂದಿದ್ದೀನಿ. ನಾನು ಆಕ್ಚುಲಿ ಕೇಳಬೇಕು ಅನ್ಕೊಂಡಿದ್ದೆ, ನಿಮ್ಮ ಅತ್ತೆ ಬರ್ಲಿಲ್ವಾ? ಅದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಲೇಡೀಸ್ ಕ್ಲಬ್ನವರು ಅರೇಂಜ್ ಮಾಡಿರೋ ಫ್ಯಾಷನ್ ಇವೆಂಟ್ಗೆ ಅವರು ಜಡ್ಜ್ ಆಗಿ ಹೋಗಿದ್ದಾರೆ. ಹೌದಾ? ದಟ್ಸ್ ರಿಯಲಿ ಕೂಲ್. ಅವ್ರು ಫ್ಯಾಷನ್ ಇವೆಂಟ್ಸ್ಗೆಲ್ಲ ಹೋಗ್ತಾರಾ? ಅರುಣ್, ನಾನು ನಿನಗೆ ಹೇಳೋದೇ ಮರ್ತೋಗಿದ್ದೆ, ಸಾರಿ. ಆ್ಯಕ್ಚುಲಿ ಮಹಿ ಅತ್ತೇನು ಕಮ್ಮಿ ಇಲ್ಲ, ಅವರು ಅದೇನೋ ಇದೆಯಲ್ಲ, ಮಿಸ್ ಮೈಸೂರು 1988. ಎಕ್ಸಾಕ್ಟ್ಲಿ. ಇದ್ರ ಬಗ್ಗೆ ನಾನು ಕೇಳಿದ್ದೆ, ಆದರೆ ಇವ್ರು ಇಷ್ಟೊಂದು ಫೇಮಸ್ ಮಾಡೆಲ್ ಆಗಿದ್ದವರು ಅಂತ ಗೊತ್ತಿರಲಿಲ್ಲ. ಮಹಿ, ಯು ಆರ್ ರಿಯಲಿ ಲಕ್ಕಿ. ನಿನಗೆ ಇಂಟ್ರೆಸ್ಟ್ ಇರೋ ಹಾಗೆ ಫ್ಯಾಷನ್ ಫೀಲ್ಡಲ್ಲಿ ಅಚೀವ್ ಮಾಡಿರೋರ ಮನೆಗೆ ಸೊಸೆಯಾಗಿ ಹೋಗಿದ್ಯಾ. ಹೌದು, ಇವಳ ಅತ್ತೆ ಅವ್ರ ಏರಿಯಾದಲ್ಲೇ ವರ್ಲ್ಡ್ ಫೇಮಸ್ಸು. ಒನ್ಸ್ ಅಪಾನ್ ಎ ಟೈಮಲ್ಲಿ ಈ ಫೇಮಸ್ ಕ್ರೌನ್ನ ವಿನ್ ಆದವರು. ಅತ್ತೆ ಸೊಸೆ ಏನ್ ಮ್ಯಾಚಿಂಗ್ ಅಲ್ಲ? ಫ್ಯಾಷನ್ ಫೀಲ್ಡಲ್ಲಿರೋ ಇಬ್ರು ಒಂದೇ ಮನೇಲಿದ್ದಾರೆ. ಟ್ಯಾಲೆಂಟ್ ಎಲ್ಲ ಓವರ್ಫ್ಲೋ ಆಗ್ತಾ ಇರುತ್ತೆ ನಿಮ್ಮ ಮನೇಲಿ, ಅಲ್ವಾ ಮಹಿ? ನಾನು ಹೇಳಿದ್ ಕರೆಕ್ಟ್ ತಾನೆ? ಹೌದು, ಆಬ್ವಿಯಸ್ಲಿ ಕರೆಕ್ಟು. ನಮ್ಮತ್ತೆ ಆ ಟೈಮಲ್ಲೇ ಫ್ಯಾಷನ್ ಫೀಲ್ಡಲ್ಲಿ ಅಷ್ಟು ಹೆಸರು ಮಾಡಿದವರು. ನನಗೆ ಅವ್ರ ಬಗ್ಗೆ, ಆ ಫ್ಯಾಮಿಲಿ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ. ಒಂದು ಇಂಪಾರ್ಟೆಂಟ್ ಕಾಲು, ನೀವಿಬ್ರು ಮಾತಾಡ್ತೀರಿ, ನಾನು ಬರ್ತೀನಿ. ಅಕ್ಕ, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಆದ್ರೆ ಏನೋ ಅಪ್ಪಿ, ಇದನ್ನೆಲ್ಲ ಹಾಕೊಳ್ಳೋ ಯಾವ ವ್ಯಾಮೋಹನೂ ಇಲ್ಲ ನನಗೆ. ಎಂಥ ವಿಚಿತ್ರ ಅಲ್ವಾ ಅಕ್ಕ? ಜೀವನದಲ್ಲಿ ಏನೂ ಬೇಡ ಅಂದವರಿಗೆ ಎಲ್ಲ ಸಿಗುತ್ತೆ,
ಎಲ್ಲ ಬೇಕು ಅಂದವ್ರಿಗೆ ಏನೂ ಸಿಗೋದಿಲ್ಲ. ಅದೊಂಥರ ಹಲ್ಲಿದ್ದವನ್ಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವನ ಹತ್ರ ಹಲ್ಲಿರಲ್ಲ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ದೊಡ್ಡ ದೊಡ್ಡ ಮಾತಾಡೋದನ್ನ ಶುರು ಮಾಡ್ಬಿಟ್ಟಿದ್ಯಾ? ಏನೋ ಅಪ್ಪಿ, ಅಮ್ಮನ್ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಅವ್ರಿದ್ದಿದ್ರು ಚೆನ್ನಾಗಿರೋದು. ಅಕ್ಕ ಹೇಳಿದ್ನಲ್ಲ, ಅಮ್ಮ ಫ್ಯಾಷನ್ ಇವೆಂಟ್ಗೆ ಜಡ್ಜ್ ಆಗಿ ಹೋಗಿದ್ದಾರೆ ಅಂತ. ಅವರು ಇನ್ವೈಟ್ ಮಾಡಿದ್ದಾರೆ, ಹೋಗ್ಲೇಬೇಕಾಗಿತ್ತು. ಬಟ್ ಅಕ್ಕ ಬೇಗ ಮುಗಿದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಪ್ಪಿ, ಅಮ್ಮ ಈ ತರಾನೇ ಬಿಸಿ ಇರ್ತಾರೆ. ನೀನ್ ಅಪ್ಪನ ಚೆನ್ನಾಗಿ ನೋಡ್ಕೋತಿದ್ಯಾ ತಾನೆ? ಟೈಮಿಗೆ ಟ್ಯಾಬ್ಲೆಟ್ಸ್ ಅವ್ರ ವಾಕಿಂಗ್. ನಾನು ಎಲ್ರೂ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ನನಗೆ ಇವಾಗ ಜವಾಬ್ದಾರಿ ಬಂದಿದೆ. ಗುಡ್. ಆದ್ರೂ ಅಕ್ಕ, ಆ ಮನೇಲಿ ನೀನ್ ಇದ್ರೇನೆ ಲಕ್ಷಣ. ನಾವೆಲ್ಲ ತುಂಬಾ ಖುಷಿಯಾಗಿರ್ತೀವಿ. ಸಮಟೈಮ್ಸ್ ಐ ಮಿಸ್ ಯು ಸೋ ಮಚ್, ಯು ನೋ. ಐ ಮಿಸ್ ಯು ಆಲ್ ಅ ಲಾಟ್. ಆದ್ರೆ ಏನ್ ಮಾಡೋದು, ಜೀವನ ಅಂದ್ರೆ ಅಷ್ಟೇ ತಾನೆ. ಏನೇ ಬಂದರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಬಾ. ನೀನ್ ಯಾಕೆ ಹೀಗೆ ಇತ್ತೀಚೆಗೆ ನನ್ನ ಜೊತೆ ಯಾಕೆ ಹೀಗೆ ಆಡ್ತಿದ್ಯಾ? ಅಷ್ಟಕ್ಕೂ ನಿನ್ಗೆ ನನ್ನ ಜೊತೆ ಇರೋ ಪ್ರಾಬ್ಲಮ್ ಆದ್ರೂ ಏನು? ನಾನೇನ್ ಹೇಳ್ದೆ ಮಹಿ? ನನಗೆ ನೀನೇನ್ ಮಾತಾಡ್ತಿದ್ಯೋ ಅರ್ಥ ಆಗ್ತಾ ಇಲ್ಲ. ಅದು ಹಾಗೆ ಅನ್ನೋರ್ಗೆ ಏನು ಗೊತ್ತಾಗಲ್ಲ, ಅನ್ನಿಸ್ಕೊಂಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ ಆ ಪೈನ್ ಏನು ಅಂತ. ನೀನ್ ಯಾಕೆ ಎಲ್ರ ಮುಂದೆ ನನ್ನ ಚೀಟ್ ಮಾಡೋಕೆ ಟ್ರೈ ಮಾಡ್ತಿರ್ತೀಯ? ನಿನ್ಗೊಂದು ಸಕ್ಸಸ್ಫುಲ್ ಲೈಫ್ ಸಿಕ್ಕಿದೆ ಅಂತನಾ? ಅಯ್ಯೋ ಮಹಿ, ನಾನು ಎಲ್ಲಿ ಹಾಗೆ ಮಾತಾಡ್ದೆ? ನಿನ್ನ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ಯಾ. ಆಕ್ಚುಲಿ ನಾನು ಹೇಳಿದ್ದೇನು ನೀನೇ ಯೋಚನೆ ಮಾಡು. ನಾನು ಜಸ್ಟ್ ನಿಮ್ಮ ಅತ್ತೆ ಬಗ್ಗೆ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕೆ ನೀನು ನನ್ನ ತಪ್ಪು ತಿಳ್ಕೊಳ್ತಾ ಇದೀಯಾ? ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ಈಗಲ್ಲ, ನಾನು ಬಂದಾಗಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲದರಲ್ಲೂ ಒಂದು ಏನಾದರೂ ಪಿಂಚ್ ಆಗೋ ಥರ ಹೇಳ್ತಾನೆ ಇದೆಯಾ. ನಿನ್ಗಷ್ಟು ಹೇಳಬೇಕು ಅನ್ಸಿದ್ರೆ ಜೀವನ್ ಸಿಂಗಿಂಗ್ ಟ್ಯಾಲೆಂಟ್ ಬಗ್ಗೆ ಮಾತಾಡು, ಅವ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡು. ಮೇ ಬಿ ನಿನಗೆ ನೆನಪಿರಬಹುದು, ಜೀವ ಮದುವೆ ಟೈಮಲ್ಲಿ ನಮ್ಮ ಮನೆಗೆ ಬಂದಾಗ ಈ ಮನೆಯಿಂದ ಮಹಿಮನ ಕೊಟ್ಟರೆ ಸಾಕು, ಬೇರೇನು ಬೇಡ, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತು ಸೆಟಲ್ ಆಗಿ ಮಹಿಮನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದ. ಅದ್ರ ಬಗ್ಗೆ ಯಾಕೆಲ್ಲೂ ಮಾತಾಡಲ್ಲ? ಇದನ್ನೆಲ್ಲ ಸೈಡ್ಗಿಟ್ಟು ಅವ್ರ ಹತ್ರ ಯಾವ ಕಾರ್ ಇದೆ, ಅವ್ರ ಸ್ಟೇಟಸ್ ಏನು, ಅವ್ರು ಎಷ್ಟು ಅರ್ನ್ ಮಾಡ್ತಾರೆ ಅಂತ ಕಂಪೇರ್ ಮಾಡಿ ಮಾತಾಡ್ತೀಯಾ. ಬೇಕಂತಲೇ ಇನ್ಸಲ್ಟ್ ಮಾಡಿ ಇರಿಟೇಟ್ ಮಾಡಿ ಮಾತಾಡ್ತೀಯಾ. ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ನೀನು? ಅಕ್ಕ ಆಗಿ ಇದನ್ನೆಲ್ಲ ಮಾಡಬಹುದಾ ನೀನು? ಅಯ್ಯೋ ಮಹಿ, ನಾನು ಆ ಥರ ಎಲ್ಲ ಮಾತಾಡೇ ಇಲ್ಲ. ಅಶ್ವಿನಿ, ನನ್ಗೆಲ್ಲ ಗೊತ್ತಾಗುತ್ತೆ. ನೀನು ಜೀವ ಬಗ್ಗೆ, ಜೀವ ಫ್ಯಾಮಿಲಿ ಬಗ್ಗೆ ಚೀಪಾಗಿ ಕಮೆಂಟ್ ಪಾಸ್ ಮಾಡಿದಾಗೆ ನಾನು ಅರುಣ್ ಬಗ್ಗೆ ಮಾತಾಡಬಹುದಲ್ವಾ? ಫಾರ್ ಎಕ್ಸಾಂಪಲ್, ನನ್ನ ಗಂಡ ನಮ್ಮ ಅಣ್ಣನ ದುಡ್ಡಿನ ಮೇಲೆ, ನಮ್ಮ ಅಣ್ಣ ಕೊಡೋ ಕಾಸ್ಟ್ಲಿ ಗಿಫ್ಟ್ ಮೇಲಾಗಲಿ ಡಿಪೆಂಡ್ ಆಗಿಲ್ಲ. ಅದು ಯಾವುದೂ ಇಲ್ಲದೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ. ನಾನು ಅರುಣ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೋದಲ್ವಾ? ನಿಮ್ಮ ಹಾಗೆ ಯಾರೋ ಮಾಡಿಟ್ಟಿರೋ ಆಸ್ತಿನಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿಲ್ಲ. ಯಾವುದೇ ಸ್ಪೆಷಲ್ ಟ್ಯಾಲೆಂಟ್ ಇಲ್ಲದೆ, ಸ್ಕಿಲ್ಸ್ ಇಲ್ಲದೆ, ಅಪ್ಪ ಮಾಡಿಟ್ಟಿರೋ ದುಡ್ಡನ್ನ ಕೌಂಟ್ ಮಾಡ್ಕೊಂಡು ಕೂತಿರೋ ಕೌಂಟಿಂಗ್ ಮನಿ ಮಿಷಿನ್ ಅಂತೆಲ್ಲ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತಾ ಇಲ್ವೋ? ಹೇಳು ಅಶ್ವಿನಿ, ಉರಿಯುತ್ತಾ ಇಲ್ವೋ? ನಾನು ಹಾಗೆ ಮಾತಾಡಿದ್ರೆ ಏನು ಮಾಡ್ತೀಯಾ? ಹೇಗೆ ಟಾಲರೇಟ್ ಮಾಡ್ತೀಯಾ? ಮಹಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡು, ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೂ ಬೇಜಾರಾಗುತ್ತೆ. ಇಷ್ಟೆಲ್ಲ ಮಾತಾಡ್ತಿರೋ ನೀನು ಒಂದ್ ವಿಷಯ ಮರ್ತಿದ್ಯಾ ಅನ್ಸುತ್ತೆ. ನಿನ್ ಲೈಫಿನ ಎಷ್ಟು ದೊಡ್ಡ ಸೀಕ್ರೆಟ್ ನನ್ನ ಹತ್ರ ಇದೆ. ನೀನ್ ಯಾವ ಕಾನ್ಸಿಕ್ವೆನ್ಸ್ ಅಲ್ಲಿ ಮದ್ವೆ ಆಗಿದ್ಯಾ? ನಿನ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಯಾರಿಗಾದ್ರೂ ಹೇಳಿದಿನ? ಯಾಕೆ ಯಾವಾಗ್ಲೂ ನಾನು ಮಾತಾಡೋದನ್ನ ತಪ್ಪಾಗಿ ತಿಳ್ಕೊಳ್ತಾ ಇದೀಯಾ? ನನಗೆ ನಿನ್ ಮೇಲೆ ಕನ್ಸರ್ನ್ ಇದೆ ಮಹಿ. ದಟ್ಸ್ ಎನಫ್ ಅಶ್ವಿನಿ. ನೀನು ಇದ್ರ ಬಗ್ಗೆ ಮಾತಾಡ್ಬೇಡ. ದಿಸ್ ಇಸ್ ನಾಟ್ ಎಟ್ ಆಲ್ ಫೇರ್. ನೀನು ಇದ್ರ ಬಗ್ಗೆ ಮಾತಾಡದೇ ಇರೋದೇ ಬೆಟರು. ಮಹಿ, ಸಾರಿ, ನೀವೇನೋ ಮಾತಾಡ್ತಿದ್ರಿ, ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ದಟ್ಸ್ ಓಕೆ. ಹೇಳಿ ಆಂಟಿ. ಮೊನ್ನೆ ಒಂದು ಈವೆಂಟಲ್ಲಿ ನಿಮ್ಮ ಹುಡುಗ ಹೇಗೆ ಆಡ್ದ ಗೊತ್ತಾ? ಹಾಡೋದು ಮಾತ್ರ ಅಲ್ಲ, ಅಷ್ಟು ಜನರ ಮುಂದೆ ಓಪನ್ ಸ್ಟೇಜಲ್ಲಿ ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ಮಹಿ ಅಂತ ಹೆಸರು ತಗೊಂಡು ಹಾಡ್ದ. ಯಾರಿಗೆ ಸಿಗುತ್ತೆ ಇದಲ್ಲ? ಎಷ್ಟು ದುಡ್ಡಿದ್ರೆ ಏನು? ಇಂಥ ಪ್ರೀತಿನ, ಸ್ಪೆಷಲ್ ಮೂಮೆಂಟ್ಸ್ನ ಯಾರಿಗಾದ್ರೂ ಕೊಡೋದಕ್ಕಾಗುತ್ತಾ? ಅಂತ ಹುಡುಗ ಸಿಗೋದಕ್ಕೆ ಈಗ ಪುಣ್ಯ ಮಾಡಿದ್ಯಾ. ಯು ಆರ್ ವೆರಿ ಲಕ್ಕಿ. ಥ್ಯಾಂಕ್ಸ್ ಆಂಟಿ, ಇಟ್ ಮೀನ್ಸ್ ಅ ಲಾಟ್. ನೀವಿಬ್ರು ಮಾತಾಡ್ತಿದ್ರಿ ಅನ್ಸುತ್ತೆ. ಕ್ಯಾರಿ ಆನ್. ನೋಡ್ದ? ಅಜ್ಜಿ, ಹಾರ ಸಿಗುತ್ತೆ, ಎಲ್ಲೂ ಹೋಗಲ್ಲ, ನೀವು ರೆಸ್ಟ್ ಮಾಡಿ. ಗುಂಡು, ಅಜ್ಜಿ, ಹಾರ ಹುಡುಕ್ತಾರೋ ಜವಾಬ್ದಾರಿ ನಾನು. ನೀವು ಹೋಗಿ ರೆಸ್ಟ್ ಮಾಡಿ. ಪಾರ್ಥ, ಕರ್ಕೊಂಡೋಗು.
ಭೂಮಿಕಾ ನೀನಿಲ್ಲೇರ. ಆ ಹಾರದ ಮೇಲೆ ನಿನಗೆ ಹಕ್ಕಿದೆ. ಇಂಥ ಟೈಮಲ್ಲಿ ನೀನಿಲ್ಲಿರಬೇಕು. ಏನು ಗೆಳೆಯ ಬರಕ್ಕೆ ಹೇಳಿದೆ? ಆನಂದ, ಹಾರ ಇಲ್ಲಿದೆಯಪ್ಪ. ಹಾರ ನಾನು ಅದನ್ನೇ ಹುಡುಕ್ತಾ ಇದ್ದೆ. ನೋಡ್ತೀಯ ಮಯ್ಯ, ಹಾರ ಅವನ ಹತ್ರ ಇಟ್ಕೊಂಡು ಹುಡ್ಕೋ ನಾಟಕ ಮಾಡ್ತಿದ್ದಾನೆ. ಅಲ್ಲ, ಹಾರ ನನ್ನ ಹತ್ರನೇ ಇತ್ತು. ಲಾಕರಿಂದ ತೆಗೆದು ನಾನೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಈಗ ಅದು ಹಾರ ಕಾಣಿಸ್ತಾ ಇಲ್ಲ ಅಂತ ನಾವಿಲ್ಲಿ ಒದ್ದಾಡ್ತಾ ಇದ್ದೀವಿ. ನಿನ್ನ ಹತ್ರ ಇತ್ತು ಅಂತ ಯಾಕೊಂದು ಮಾತು ಹೇಳಿಲ್ಲ? ಹೇಳಿ, ಅದು ಕಳೆದು ಹೋಯ್ತು. ಅದಕ್ಕೆ ಗಾಬರಿಲಿ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾರ ಕಳ್ದೋಯ್ತಾ? ನೀನ್ ಯಾಕೆ ಹಾರ ತಗೊಳಕ್ ಹೋದೆ? ನಿನಗ್ಯಾರು ಹೇಳಿದ್ದು? ಅಮ್ಮ, ಜೈ ಹೇಳಿದ್ದು. ವಾಟ್? ಏನ್ ಮಾತಾಡ್ತಾ ಇದ್ದೀರಾ ಬ್ರೋ ನೀವು? ನೀವು ಫಂಕ್ಷನ್ ಬಂದಾಗ ನಾನು ನಿಮ್ಮ ಹತ್ರ ಮಾತಾಡಿದ್ದು, ಅದು ಬಿಟ್ರೆ ಇವಾಗ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗ ಹೇಳ್ದೆ? ಜೈ ಜೈ ಏನ್ ಹೇಳ್ತಾ ಇದ್ಯಾ ನೀನು? ನೀನು ತಾನೇ ಕರ್ಕೊಂಡು ಹೋಗಿ ಲಾಕರ್ ಎಲ್ಲಿದೆ ಅಂತ ತೋರಿಸಿದ್ದು, ಅದ್ರಲ್ಲಿ ಹಾರ ಇದೆ ಅಂತ ಹೇಳಿದ್ದು. ಆನಂದ್ ಬ್ರೋ, ಏನ್ ಮಾತಾಡ್ತಾ ಇದ್ದೀರಾ? ಸುಮ್ನೆ ಏನೋ ಹೇಳಕ್ ಹೋಗ್ಬೇಡಿ. ಜೈ, ನಾನು ಆನಂದ್ ಮಾತಾಡ. ಗೆಳೆಯ, ನಾನು ಮಾಡಿ ಮೇಲಿದ್ದೆ. ಹಾರ ತರ ಕೇಳಿದ್ದು ಇವನೇ, ಲಾಕರ್ ಕೀ ಕೊಟ್ಟಿದ್ದು ಇವನೇ. ಇಲ್ಲಾಂದ್ರೆ ನಾನು ಯಾಕೋ ಅಲ್ಲಿಗೆ ಹೋಗ್ಲಿ? ಆನಂದ್ ಬ್ರೋ, ಸುಮ್ಮನೆ ಬೈಕ್ ಬಂದಾಗ ಮಾತಾಡಬೇಡಿ. ಅವ್ನು ಯಾವನ ಫ್ರೆಂಡು ಅಂತ ಕರ್ಕೊಂಬಂದು ಕೆಲ್ಸಕ್ಕೆ ಸೇರಿಸ್ದೆ, ಫ್ರಾಡ್ ಮಾಡ್ದ, ಅದನ್ನ ಸಫರ್ ಪಟ್ಟಿದ್ ನಾನು. ಈಗ ನೀವ್ ಹಾರ ತಗೊಂಡು ನನ್ನ ತಗ್ಲಾಕಕ್ ನೋಡ್ತಾ ಇದ್ದೀರಾ. ಬಿಗ್ ಬ್ರೋ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಜೈ 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 ನೋಡು, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ ನೀನು? ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಿಂಗೆ ಹೇಳ್ಬೇಡ. ಇಷ್ಟು ವರ್ಷದ ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಬೇಡ. ನಿಜ ಹೇಳು, ನಿಜ ಹೇಳು ಜೈ. ಬ್ರೋ, ನೀವ್ ನಿಜ ಹೇಳಿ, ನನ್ನನ್ನು ಯಾಕೆ ತಗ್ಲಾಕ್ಸ್ತಾ ಇದ್ದೀರಾ? ಏನ್ ಮಾಡಿದ್ದೀನಿ ನಾನು ನಿಮ್ಗೆ? ಗೆಳೆಯ ಗೆಳೆಯ, ನಿಜವಾಗ್ಲೂ ಹಾರ ತರ ಕೇಳಿದ್ದು ಜಯದೇವ ಗೆಳೆಯ. ನನ್ಗ್ಯಾಕೋ ಇದು ಟ್ರಾಪ್ ಅಂತ ಅನ್ನಿಸ್ತಾ ಇದೆ ಕಣೋ. ಸುಳ್ಳು? ನಾನ್ ಯಾಕೆ ಬ್ರೋ ನಿಮ್ಮನ್ನ ಟ್ರಾಪ್ ಮಾಡ್ಲಿ? ಯಾಕೆ ಸುಳ್ಳು ಹೇಳಿ ನನ್ನ ತಗ್ಲಾಕ್ಸಕ್ ನೋಡ್ತಾ ಇದ್ದೀರಾ? ಏನ್ ತಪ್ಪು ಮಾಡಿದ್ದೀನಿ ನಾನು? ಜೈ, ಆನಂದ್, ನೀನ್ ತಪ್ಪು ಮಾಡಿ ಆ ತಪ್ಪನ್ನ ನನ್ನ ಮಗನ ಮೇಲೆ ಹೊರಿಸ್ತಾ ಇದೀಯಾ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನ್ ಹಾರ ತಗೊಂಡಿದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನೀನು ನನಗೆ ಕೀ ಕೊಟ್ಟಿದ್ದ ಫುಟೇಜ್ನ ಡಿಲೀಟ್ ಮಾಡಿಬಿಟ್ಟಿದ್ಯಾ? ಎಕ್ಸಾಕ್ಟ್ಲಿ. ನೀವ್ ಹಾರ ಎತ್ಕೊಂಡಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಅದೇ ನಾನ್ ನಿಮಗೆ ಹೇಳ್ದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾವು ಫುಟೇಜಸ್ ಎಲ್ಲ ನೀಟಾಗಿ ಚೆಕ್ ಮಾಡಿದೀವಿ. ಲಾಕರ್ ರೂಮ್ಗೆ ಹೋಗಿರೋದು ನೀವು ಒಬ್ರೆ, ಬೇರೆ ಯಾರು ಹೋಗಿಲ್ಲ ಅಲ್ಲಿಗೆ. ಗೆಳೆಯ, ನಿಜವಾಗ್ಲೂ ಜಯದೇವ್ ಹೇಳಿದೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ಇವ್ರು ಹೇಳಿದ ನಂಬ್ತೇನೋ? ಸುಳ್ಳು ಸುಳ್ಳು. ಅಣ್ಣ ತಮ್ಮದಿನ ಮಧ್ಯೆ ಬೆಂಕಿ ಹಚ್ಚಕ್ ನೋಡ್ತಾ ಇದ್ದೀರಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ನಡ್ಕೋತಾ ಇದ್ದ ರೀತಿನೇ ಬೇರೆ. ಜೈ, ಇನ್ನೊಂದು ಜೈ, ನಾನು ಮಾತಾಡ್ತೀನಿ. ಅನಂತ್ ಬಾ. ಗೆಳೆಯ, ಆಕ್ಚುಲಿ ನಾನು ಅನಂತ್, ಮೇಲೆ ಫೋನಲ್ಲಿ ಲಾಕರ್ನಿಂದ ನೀನೇ ಹಾರ ತೊಗೊಂಡಿರೋದು CCTVನಲ್ಲಿ ನೋಡಿದ್ಮೇಲೆ ಎಲ್ಲರೂ ನೀನು ಪ್ರಶ್ನೆ ಮಾಡ್ತಾ ಇರೋದು ತೊಗೊಂಡಿದ್ಯಾ ಅಂತ ನೀನು ಒಪ್ಕೊಂಡಿದ್ಯಾ? ನೋಡೋ, ನಿನ್ನ ತರಲೆ ಗೊತ್ತು, ನಿನ್ನ ತಲೆಹರಟೆಗಳು ಗೊತ್ತು ನನಗೆ. ಬಟ್ ಈ ವಿಷಯದಲ್ಲಿ ಯಾಕೋ ಹಿಂಗೆ ಮಾಡಿದೆ? ಗೆಳೆಯ, ನೀನು ಅವ್ರ ಮಾತನ್ನು ನಂಬ್ತೇನೆ. ನೋಡ ಆನಂದ, ಅದು ಯಾವತ್ತು ಎಂಥದೇ ಪರಿಸ್ಥಿತಿ ಆಗುತ್ತೆ, ಮೊದಲು ನೀನದು ನಮ್ಮ ಮನೆಯವ್ರ ಪರ. ನಿನಗೆ ಗೊತ್ತು, ಚೆನ್ನಾಗಿ ಗೊತ್ತು. ನೀನೇನು ಹೊರಗೆ ನಾನು ಮನೆಯವನ್ ತಾನೆ. ಮನೆಯವ್ರ ವಿಷಯದಲ್ಲಿ ಲಾಭ ನಷ್ಟ ನೋಡಬಾರ್ದು ಆನಂದ. ನನ್ನ ಮನೆಯವ್ರಿಗೋಸ್ಕರ ನಾನು ಎಷ್ಟು ಲಾಸ್ ಬೇಕಾದ್ರೂ ತಡ್ಕೋತೀನಿ.
ಅಲ್ಲ ಕಣೋ, ನಮ್ಮನೆಯವರು ಹಾರ ತಗೊಂಡು ಕಳೆದೋಗಿದೆ ಸಿಗ್ತಾ ಇಲ್ಲ ಅಂತ ಯಾಕೋ ಹೇಳಬೇಕು? ಅದು ಅವ್ರದ್ದೇ ಹಾರ. ನಮ್ಮನೆಯವರು ನಮ್ಮ ಮನೇಲಿ ಇರೋ ಹಾರ ಯಾಕೋ ಕದಿಬೇಕು? ಅದ್ರ ಅವಶ್ಯಕತೆ ಏನೋ ಇದೆ? ಅವ್ರು ಕೇಳಿದ್ರೆ ಆ ಥರ 100 ಹಾರ ತಂದು ಕೊಡ್ತೀನಿ ನಾನು. ಅದಕ್ಕೆ ನಿನ್ನ ಹೆಸರನ್ನ ಯಾಕೋ ಮಿಸ್ಯೂಸ್ ಮಾಡ್ಕೋಬೇಕು? ನೋಡೋಣ, ನೀನು ಯಾಕೆ ತಗೊಂಡಿದ್ಯಾ ನನಗೆ ಗೊತ್ತಿಲ್ಲ ಕಣ, ನನಗೆ ಬೇಡ. ಬಟ್ ನಿನಗೆ ನಾನು ಏನು, ನಿನ್ನ ಸಂಬಂಧ ಏನು ಅಂತ ಚೆನ್ನಾಗಿ ಗೊತ್ತು. ನನ್ನ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದೀಯಾ. ನಾನು ಸಂಬಂಧಗಳನ್ನು ಕಳ್ಕೊಂಡಿರೋದು ನಿನಗೆ ಗೊತ್ತು. ಅದು ಯಾವುದಕ್ಕೂ ನಾನು ಬೆಲೆ ಕೊಡಲ್ಲ, ಗೊತ್ತು. ಬಟ್ ಇದೇನಾದರೂ ಸತ್ಯ ಆದರೆ ಈ ಸ್ನೇಹ ಅನ್ನೋ ಸಂಬಂಧದ ಅರ್ಥ ಕಳೆದೋಗುತ್ತೆ ಅಷ್ಟೆ. ಗೆಳೆಯ, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ನಿಜವಾಗ್ಲೂ ನಾನು ಆ ಥರ ಮಾಡಿರ್ತೀನಿ ನಾನು? ನನಗೆ ನಂಬಕ್ಕಾಗ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿಲೀವ್. ಬಟ್ CCTV ನಲ್ಲಿ ನೋಡಿದ ಮೇಲೆ ಇನ್ನೇನೋ ಕೇಳಲಿ ನಾನು? ನೋಡೋ, ನೀನು ಏನು ಮಾಡಿದೆ, ಯಾಕೆ ಮಾಡಿದೆ ನಾನು ಕೇಳಲ್ಲ ಕಣೋ, ಬೇಡ. ನನಗೆ ಈ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋ ಆಸೆ. ನಿನಗೂ ಈ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ 2 ದಿನ ಟೈಮ್ ಕೊಡ್ತೀನಿ, ತಂದ್ಕೊಟ್ಬಿಡಪ್ಪ ಅಷ್ಟೇ. ನೋಡಿದ್ಯಾ ಭೂಮಿಕಾ, ಆನಂದ್ ಹೀಗೆಲ್ಲ ಮಾಡಿ ನನ್ನ ಮಗನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾನೆ. ಅತ್ತೆ, ಆನಂದ್ ಅವ್ರು ಹೀಗೆ ಮಾಡಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಮನುಷ್ಯನಿಗೆ ದುಡ್ಡಿನ ಆಗ್ರಹ ಬಂದ್ರೆ, ಅವಶ್ಯಕತೆ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ಅದಕ್ಕೆ ಅವ್ನು ಹಿಂಗೆ ಮಾಡಿದ್ದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಅವನಿಗೆ. ಅಳಿಮಯ್ಯ, ಏನ್ ಡಿಸೈಡ್ ಮಾಡಿದೆ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಬೇಡ. ಆ ಥರದ್ದೇನು ಬೇಡ. ಹೀಗಂದ್ರೆ ಹೇಗೆ ಗೌತಮ್? ಹಾರ ಏನಾದರೂ ಆಗಕ್ಕೆ ಮುಂಚೆ ಅಮ್ಮ, ಹಾರಾನ ವಾಪಸ್ ತರೋ ಜವಾಬ್ದಾರಿ ನಂದು. ಅದು ಸಿಕ್ಕತ್ತೆ, ಎಲ್ಲೂ ಹೋಗಲ್ಲ. ನಾನು ಆನಂದ್ ಹತ್ರ ಮಾತಾಡಿದ್ದೀನಿ, 2 ಸಲ ಟೈಮ್ ಕೊಟ್ಟಿದ್ದೀನಿ. ಇದನ್ನ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡಿ. ನೋಡಿದ್ಯಾ ಜೀವ, ನಮ್ಮ ಅಕ್ಕ ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮದುವೆ ಆಗಿ ಬೇರೆ ಪ್ಲಾನೆಟಲ್ಲಿ ಸೆಟಲ್ ಆಗಿರೋ ಥರ ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ ಚೀಪಾಗಿ ಕಮೆಂಟ್ ಪಾಸ್ ಮಾಡ್ತಿದ್ದಾಳೆ. ಅವಳ ಹತ್ರ ಲಕ್ಷರಿ ಕಾರ್ ಇದೆ ಅಂತ ನೀನು ಯಾವುದೋ ಓಲ್ಡ್ ಮಾಡೆಲ್ ಡಬ್ಬಾ ಕಾರಲ್ಲಿ ಬಂದಿದ್ಯಾ ಅನ್ನೋ ಹಾಗೆ ಮಾತಾಡ್ತಾಳೆ. ಸಿಕ್ಕಿದ್ 1 ಚಾನ್ಸು ಬಿಡದೆ ಸಿಕ್ಕಿದ ಕಡೆ ಎಲ್ಲ ಇನ್ಸಲ್ಟ್ ಮಾಡಿದ್ದಾಳೆ. ಸ್ಟೇಟಸ್ ಚೇಂಜ್ ಆದರೆ ರಿಲೇಷನ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ದೆ. ಇವತ್ತದು ಪ್ರಾಕ್ಟಿಕಲ್ ಆಗಿ ಅರ್ಥ ಆಯಿತು. ಅವಳು ನಿಜವಾಗ್ಲೂ ನನ್ನ ಅಕ್ಕನ ಅಂತಾನೆ ಡೌಟ್ ಆಗ್ತಾ ಇದೆ, ಅಷ್ಟು ಚೇಂಜ್ ಆಗಿದ್ದಾಳೆ. ಹೋಗ್ಲಿ ಬಿಡು ಮೈ, ಅವರು ನಿನ್ನ ಅಕ್ಕನೇ ತಾನೆ, ಅವರು ನಮ್ಮವರೇ. ನಮ್ಮವ್ರು ನಮಗೇನಾದರೂ ಹೇಳಿದಾಗ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ನಮಗೆ ಕಷ್ಟ ಅಂತ ಬಂದಾಗ ಫಸ್ಟ್ ಬರೋದೇ ಅವರು. ಈ ಜಲಸಿ, ಕಂಪ್ಯಾರಿಸನ್ ಇವೆಲ್ಲ ರಿಲೇಷನ್ಸಲ್ಲಿ ಇದ್ದೇ ಇರುತ್ತೆ. ಅವರು ನಮ್ಮ ಥರ ಮನುಷ್ಯರೇ ತಾನೆ. ನನ್ನ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ ಹೇಗೆ ಪಿಂಚಾಗುತ್ತೆ ಅಂತ. ಎಸ್ ಮಹಿ,
ಐ ಎಗ್ರಿ. ಯಾರಿಗೆ ಹೇಳಿದ್ರು ಬೇಜಾರಾಗಿ ಆಗತ್ತೆ. ಬಟ್ ಇದನ್ನೆಲ್ಲ ಮರೆತು ನಾವು ಮುಂದೆ ನಡೆಯೋದೇ ನಮ್ಮ ಜೀವನ ಅಲ್ವಾ? ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, 4 ಜನ 4 ಮಾತಾಡ್ತಾರೆ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಮಾಡೋಕ್ಕಾಗಲ್ಲ ಅಂತ. ಕೊನೆವರೆಗೂ ಆ 4 ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೋ ಅಂತ ಹಾಗೆ ಕೂತ್ಕೋಬೇಕಾಗತ್ತೆ. ಇದನ್ನು ನಿನ್ನ ಲೈಫಲ್ಲೂ ಅಪ್ಲೈ ಮಾಡ್ಕೊ. ಯಾರು ಏನೇ ಹೇಳಿದ್ರು ಕೂಲಾಗಿರು, ಕಾಮ್ ಆಗಿರು, ಜಸ್ಟ್ ಚಿಲ್ ಮಾಡು. ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಜಸ್ಟ್ ಚಿಲ್. ಗೌತಮರೇ, ಯಾಕೆ ಆನಂದ್ ಅವ್ರು ಹಾಗೆ ಹೊಟ್ಟೋದ್ರು? ಏನಂತ ಹೇಳಿದ್ರಿ ನೀವು ಅವ್ರಿಗೆ? ನೋಡಿ, ಇದು ನಿಮಗೆ ಬೇಡದಿರೋ ವಿಷಯ, ಏನು ಕೇಳಕ್ಕೆ ಬರಬೇಡಿ. ನನಗೆ ಮೂಡ್ ಆಫ್ ಆಗಿದೆ, ಇರಿಟೇಟ್ ಮಾಡಬೇಡಿ. ಏನ್ ಮಾಡ್ತಿದ್ದೀರಾ? ಯಾಕೆ ಚಾಕ್ಲೇಟ್ ಮೇಲೆ ಚಾಕ್ಲೇಟ್ ತಿಂತಿದ್ದೀರಾ? ಹೌದು, ನಾನು ಇದನ್ನು ಹೀಗೆ ತಿಂತೀನಿ, ಊಟದ ಥರ ಹೊಟ್ಟೆ ತುಂಬ ತಿಂತೀನಿ, ಸಾಕು ಅನ್ಸೋಷ್ಟು ತಿಂತೀನಿ. ನನಗಿರೋದೇ ಹೀಗೆ. ನನಗೆ ಟೆನ್ಷನ್ ಆದಾಗ, ಮೆಂಟಲಿ ಡಿಸ್ಟರ್ಬ್ ಆದಾಗ, ನನಗೆ ಸಮಾಧಾನ ಆಗೋ ತನಕ ನಾನು ಸ್ವೀಟ್ನ ತಿಂತಾನೆ ಇರ್ತೀನಿ. ಆ್ಯಂಡ್ ಐಮ್ ಪರ್ಫೆಕ್ಟ್ಲಿ ಓಕೆ ವಿತ್ ಇಟ್. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿಮ್ಗೆ ಏನೇ ಪ್ರಾಬ್ಲಮ್? ಪ್ರಾಬ್ಲಮ್ ನನಗಲ್ಲ, ನಿಮಗಾಗುತ್ತೆ. ನೀವು ಈ ರೀತಿ ಕೇರ್ಲೆಸ್ ಆಗಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಈ ರೀತಿ ಬೇಕಾ ಭೇಟಿಯಾಗಿದ್ರೆ ನಿಮ್ ಹೆಲ್ತ್ ಏನಾಗಬಾರ್ದು. ಈಗಲೇ ಎಲ್ಲಿ ನೋಡಿದ್ರು ಟ್ಯಾಬ್ಲೆಟ್ಸ್, ಮನೆ ಟ್ಯಾಬ್ಲೆಟ್ಸ್, ಆಫೀಸ್ ಟ್ಯಾಬ್ಲೆಟ್ಸ್, ಕಾರಲ್ಲಿ ಟ್ಯಾಬ್ಲೆಟ್ಸ್, ಆ ವಾಶ್ರೂಮ್ ಅಲ್ಲೂ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀರಾ. ಗೌತಮ್ ಅವರೇ, ನೀವು ಟ್ಯಾಬ್ಲೆಟ್ಸ್ ತಿಂತಿಲ್ಲ, ಟ್ಯಾಬ್ಲೆಟ್ಸ್ ನಿಮ್ಮನ್ನು ತಿಂತಿದೆ. ಐ ನೋ ಇಟ್. ಅದರಿಂದ ಯಾವ ಪ್ರಾಬ್ಲಮ್ಮು ಆಗಲ್ಲ, ಅದರಿಂದ ಯಾವ ಕಾಯಿಲೆನೂ ಬರಲ್ಲ. ಅದಕ್ಕೆ ನಾನು ಆ ಟ್ಯಾಬ್ಲೆಟ್ಸ್ನ ತಿನ್ನೋದು. ಅದೇನು ಡೇಂಜರಸ್ ಅಲ್ಲ.